ಈ ಅವೈಜ್ಞಾನಿಕವಾಗಿರುವಂತ ಒಂದು ಯೋಜನೆಯನ್ನ ರಾಮನಗರ ಮತ್ತೆ ಕುಣಗಲ್ಗೆ ಕೊಂಡೋಗುವಂತ ಯೋಜನೆಯನ್ನ ಇಡೀ ತುಮಕೂರು ಜಿಲ್ಲೆಯ ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳು, ರೈತ ಸಂಘಗಳು ಇದನ್ನ ವಿರೋಧ ಮಾಡ್ಕೊಂಡು ಬಂದಿದೆ. ನಾವು 31ನೇ ತಾರೀಕು ಒಂದು ಕರೆಯನ್ನ ಕೊಟ್ಟಿದ್ದು, ತುಮಕೂರು ಜಿಲ್ಲೆಯಲ್ಲಿ ಎಲ್ಲರೂ ಬಂದು ತುಮಕೂರು ಜಿಲ್ಲೆ ಎಲ್ಲ ತಾಲೂಕಿನ ರೈತರು ಬಂದು ನಿಟ್ಟೂರಿಂದ ಸಂಕಾಪುರದವರೆಗೆ ಪಾದಯಾತ್ರೆ ಮಾಡಿ ಇದನ್ನ ಪ್ರತಿಭಟನೆ ಮಾಡಬೇಕು ಅಂತೇಳಿ, ಉಗ್ರವಾದ ಒಂದು ಪ್ರತಿಭಟನೆ ಮಾಡಬೇಕು ಅಂತೇಳಿ ಸರ್ಕಾರ 144 ಸೆಕ್ಷನ್ ಜಾರಿ ಮಾಡಿದ್ರು ಕೂಡ ನಮ್ಮ ನೀರಿನ ಹಕ್ಕನ್ನ ನಾವು ಪಡ್ಕೊಳ್ಳಕ್ಕೆ ಯಾವುದೇ 144 ಸೆಕ್ಷನ್ ಅನ್ನು ಕೂಡ ನಾವು ವಿರೋಧ ಮಾಡ್ತೇವೆ, ನಾವು ಲೆಕ್ಸೋದಿಲ್ಲ ಅಂತೇಳಿ ನಮ್ಮ ರೈತರು ಎಲ್ಲ ಕೂಡ್ಕೊಂಡು ಸುಮಾರು ಒಂದು 25,000 ರೈತರು ಅವತ್ತು ಪಕ್ಷಾತೀತವಾಗಿ ಮತ್ತೆ ಎಲ್ಲ ರೈತರು ಕೂಡ ಆ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ರು. ಆ ಹೋರಾಟ ಹೇಗಿತ್ತಪ್ಪ ಅಂದ್ರೆ, ತುಮಕೂರು ಜಿಲ್ಲೆಯ ಇತಿಹಾಸದಲ್ಲಿ ಸುಮಾರು 50 ವರ್ಷದಲ್ಲಿ ಅಂತ ಹೋರಾಟವನ್ನು ನಾವು ನೋಡಿರ್ಲಿಲ್ಲ. ನಾವು ಯಾರಿಗೂ ಹಣ ಕೊಟ್ಟಿರ್ಲಿಲ್ಲ, ನಾವು ಯಾರಿಗೂ ಒಂದು ಟ್ರ್ಯಾಕ್ಟರ್ನು ಕೂಡ ಮಾಡಿಕೊಟ್ಟಿರ್ಲಿಲ್ಲ, ಒಂದು ರೂಪಾಯಿ ಹಣನೂ ಖರ್ಚು ಮಾಡಲಿಲ್ಲ. ರೈತರಿಗೆ ಗೊತ್ತಾಯಿತು ಈ ಯೋಜನೆಯಿಂದ ನಮಗೊಂದು ಮರಣ ಶಾಸನ ಆಗುತ್ತೆ, ನಾವೊಂದು ವಿಷ ಕುಡಿಯುವಂತ ಪರಿಸ್ಥಿತಿ ಬರುತ್ತೆ ಅಂತೇಳಿ ರೈತರು ನಿರ್ಧಾರ ಮಾಡಿ ನಮ್ಮ ಕರೆಗೆ ಹೋಗೊಟ್ಟು ಇಡೀ ನಮ್ಮ ಜಿಲ್ಲೆಯ ಜನ ಅವತ್ತು ಸಂಘಟನಾತ್ಮಕವಾಗಿ ಹೋರಾಟವನ್ನು ಮಾಡಿದ್ರು. ಆದರೂ ಶಾಂತ ರೀತಿಯಲ್ಲಿ ಹೋರಾಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಪೊಲೀಸರು ನಮ್ಮ ಮೇಲೆ FIRಗಳನ್ನು ದಾಖಲೆ ಮಾಡಿದ್ದಾರೆ. ಸುಮಾರು ಒಂದು 150 ರೈತರ ಮೇಲೆ ಮತ್ತೆ ಮಠಾಧಿಪತಿಗಳ ಮೇಲೆ ದೇಶದ ಇತಿಹಾಸದಲ್ಲಿ ಶಾಂತವಾಗಿರುವಂಥ ಮಠಾಧೀಶ್ವರರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ನಮಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದಂಥ ಅವ್ರ ಮೇಲೂ ಕೂಡ FIR ಅನ್ನು ದಾಖಲೆ ಮಾಡಿರುವಂಥದ್ದು ನಾವು ತೀವ್ರವಾಗಿ ಖಂಡಿಸ್ತೇವೆ. ರೈತರ ಮೇಲೆ ಹಾಕಿರೋದನ್ನು ಕೂಡ ನಾವು ಖಂಡಿಸ್ತೇವೆ. ಅದಕ್ಕೆ ಈ ಹೋರಾಟಕ್ಕೆ ಇದು ರಾಜಕೀಯ ಹೋರಾಟ ಅಂತೇಳಿ DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ನಮ್ಮ ಪಕ್ಷದ ನಾಯಕರಾದಂಥ CT ರವಿ ಅವರು ಇರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, ನಮ್ಮ ರಾಜ್ಯ ಅಧ್ಯಕ್ಷರು ಶಾಸಕರಾದಂಥ ವಿಜೇಂದ್ರ ಅವರು ಮತ್ತೆ ಎಲ್ಲರೂ ಇಲ್ಲಿ ಬಂದಿರುವಂಥದ್ದು ನಮಗೆ ನೈತಿಕತೆಯನ್ನು ತುಂಬೋದಕ್ಕೆ, ಈ ಹೋರಾಟಕ್ಕೆ ಶಕ್ತಿಯನ್ನು ತುಂಬೋದಕ್ಕೆ ಹೊರತು ಇಲ್ಲಿ ಯಾವುದೇ ರಾಜಕೀಯ ಉದ್ದೇಶಕ್ಕೆ ನಾವು ಬಂದಿಲ್ಲ. ಈ ಹೋರಾಟ ನಾವು ಈ ಯೋಜನೆಯನ್ನ ತಾತ್ವಿಕ ಹಂತಕ್ಕೆ ತಗೊಂಡೋಗ್ಬೇಕು, ಅವೈಜ್ಞಾನಿಕವಾಗಿರುವಂತ ನೀರಾವರಿ ಯೋಜನೆಗಳನ್ನ ನಿಲ್ಲಿಸಬೇಕು ಅಂತ ಹೇಳಿ ನಿನ್ನೆ ನಡೆದಂತ ಘಟನೆಯನ್ನ ಖಂಡಿಸೋದಕ್ಕೆ FIR ಅನ್ನ ರದ್ದು ಮಾಡಬೇಕು, ಸ್ವಾಮೀಜಿಗಳ ಮೇಲೆ ರೈತರಿಗೆ ಹಾಕಿರುವಂತ FIRಗಳನ್ನ ರದ್ದು ಮಾಡಬೇಕು, ಮತ್ತೆ ಈ ಏನು ಅವೈಜ್ಞಾನಿಕವಾಗಿರುವಂತ ಎತ್ತಿನ ಹೊಳೆ ಯೋಜನೆಯನ್ನ ಕೂಡಲೇ ಸರ್ಕಾರ ಸರ್ವಪಕ್ಷದ ಸಭೆ ಕರೆದು ರದ್ದು ಮಾಡಬೇಕು ಅಂತ ಹೇಳಿ ಅಸೆಂಬ್ಲಿ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆ ಎಲ್ಲ ರೈತರಿಗೂ ನಾನು ವಿನಂತಿ ಮಾಡೋದಿಷ್ಟೇ, ಇನ್ನೊಂದು ತಿಂಗಳೊಳಗಡೆ ಈ ಯೋಜನೆ ರದ್ದು ಮಾಡಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ತೆಗೆಯೋವರೆಗೂ ಬಿಡಲ್ಲ ನಾವು. ಅಂದ್ರೆ 1 ಲಕ್ಷ ಜನ, ನಾನು DK ಶಿವಕುಮಾರ್ ಅವರು ಹೇಳಿದ್ದಾರೆ ನಿನ್ನೆ, ಏನ್ ಹೇಳಿದ್ದಾರೆ, ಏನೋ ಡಿಮ್ಯಾಂಡ್ ಇದೆ, ನಾವು ಡಿಮ್ಯಾಂಡ್ ಮಾಡಿದೀವಿ ಅಂತ ಹೇಳಿ. ಒಬ್ರು ಅವರು ಸ್ಟೇಟ್ಸ್ ಮ್ಯಾನ್, ಒಬ್ಬ ರಾಜ್ಯದ ನಾಯಕರು, ಉಪಮುಖ್ಯಮಂತ್ರಿಗಳು. ನಾನಿವತ್ತು ಅರಳಿ ಮರದ ಕೆಳಗಡೆ ಕೂತಿದ್ದೇನೆ. ನೀವು ದಯವಿಟ್ಟು ಬಹಿರಂಗ ಪಡಿಸಬೇಕು, ನೀವು ಗಾಳಿಯಲ್ಲಿ ಗುಂಡು ಹೊಡಿಬಾರ್ದು. ನಾವೇನಾದ್ರೂ ಯಾರು ಒಬ್ರು ನಿಮ್ಮ ಹತ್ರ ಏನ್ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋದನ್ನ ನೀವು ಗಾಳಿಯಲ್ಲಿ ಗುಂಡು ಹೊಡೆದು ಒಂದು ಕ್ವಶನ್ ಮಾರ್ಕ್ ಆಗಿ ಜನರಿಗೆ ಗೊಂದಲಗಳನ್ನ ಸೃಷ್ಟಿ ಮಾಡಬಾರ್ದು. ನಿಮ್ಗೆ ಯಾರು ಏನ್ ಡಿಮ್ಯಾಂಡ್ ಮಾಡಿದ್ದಾರೆ ಹೇಳ್ರಿ, ನಿಮ್ ತಾಕತ್ತಿದ್ರೆ. ಅದು ಬಿಟ್ಟು ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟು ಜನಗಳಿಗೆ, ಮಾಧ್ಯಮದವರಿಗೆ ತಪ್ಪು ದಾರಿಯನ್ನು ತಿರುಗಿಸುವಂತ ಕೆಲಸವನ್ನ DK ಶಿವಕುಮಾರ್ ಅವರು ಮಾಡಬಾರದು. ಜವಾಬ್ದಾರಿ ಸ್ಥಾನದಲ್ಲಿರೋದು. ವಿರೋಧ ಪಕ್ಷದ ಶಾಸಕರಿಗೆ ಗೌರವ ಕೊಡಬೇಕು. ಮತ್ತೆ ಇಲ್ಲಿಯ ಶಾಸಕರಿಗೂ ನಾನು ಹೇಳ್ತಿದ್ದೇನೆ, ಮೊದಲು ಚೇರ್ಮನ್ ಏನಾಗಿದ್ದಾರೆ ಅವರು KSRTCಗೆ ರಾಜೀನಾಮೆ ಕೊಟ್ಟು ಬರಬೇಕು. ಜನ ಇವತ್ತು ಬೀದಿಗೆ ಇಳಿದಿದ್ದಾರೆ. ನಾನು ವಿನಂತಿ ಮಾಡ್ತೇನೆ ವಾಸಣ್ಣ ಅವರಿಗೆ, ನಿಮ್ಗೆ ಯೋಗದಲ್ಲಿ ಮಂತ್ರಿ ಆಗಬೇಕು ಅನ್ನೋದಿದ್ರೆ, ನಿಮ್ಮಲ್ಲಿ ಯೋಗ ಇದ್ರೆ ಆಗ್ತೀರಾ. ನೀವು 5 ಬಾರಿ ಶಾಸಕರಾಗಿರೋ, ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ರೈತರ ಜೊತೆ ನಿಂತ್ಕೋಬೇಕು. ಸರ್ಕಾರಕ್ಕೆ ತಕ್ಕ ಉತ್ತರವನ್ನ ನೀವು ಕೊಡಬೇಕು, ಟಕ್ಕರ್ ಕೊಡಬೇಕು ಅಂತೇಳಿ ಈ ಸಂದರ್ಭ ವಿನಂತಿ ಮಾಡಿ, ಮಾನ್ಯ ನಮ್ಮ CT ರವಿಯವರು ಮತ್ತೆ ನಾರಾಯಣ ಸ್ವಾಮಿ ಅವರು ಮತ್ತೆ ನಮ್ಮ ವಿಜಯಣ್ಣ ಅವರು, ಇವರು ಒಂದೆರಡನ್ನ ನಮಗೆ ಧೈರ್ಯ ಬರುವಂತ ಮಾತನ್ನ ರೈತರಿಗೆ ಹೇಳಬೇಕು ಈ ಸಂದರ್ಭದಲ್ಲಿ ಅಂತೇಳಿ ನಾನು ವಿನಂತಿ ಮಾಡಿ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು.